Welcome back, students. Today we're going to start a new lesson called chemical reaction and equation. Okay, chemical reaction and equation. Actually, this is the first chemistry lesson. Okay, this is the first chemistry lesson. After this, you have acid, base, and salt, metals and nonmetals, and carbonates, compounds. But I started like in the old syllabus, that is reduced syllabus, that is why I skipped this one. But today we are going to learn about chemical reactions. Okay, chemical reactions and chemical equations. In this chapter we are going to learn about what is chemical reaction, how it is balanced and why it is balanced, types of chemical reactions. Okay, what is oxidation, reduction, what is corrosion. Okay, we are going to learn about corrosion again here. Okay, these are the components of this chapter. Let's go directly into the lesson. First, before going to the chemical reactions or chemical change, let's first discuss about what is the difference between the physical and chemical change. Physical and chemical change andre anta. Physical change or chemical change. What are the difference between the physical change and chemical change? Usually main difference ಏನಾಗ್ತವೆ. Okay, you already learnt in 8th or 9th standard also. In physical change, there is no any new substance formation takes place. Physical change ಅಲ್ಲಿ ಏನಾಗೋದಿಲ್ಲ, new substance formation ಆಗೋಲ್ಲ. For example, physical change ಕೊಡೋದಾದರೆ melting of ice. Okay, melting of ice. Ice ಅಂದರೆ nothing but ಅದರಲ್ಲಿ ವಾಟರ್ ಮಾಲಿಕ್ಯೂಲ್ ಇರ್ತಾವೆ. ಮೆಲ್ಟ್ ಆದ್ಕೂಳೆ ವಾಟರ್ ಆಗುತ್ತಾ, H2O ಇರ್ತದೆ, ರೈಟ್. H2O ಮಾಲಿಕ್ಯೂಲ್ ಇರ್ತದೆ, ಐಸಲ್ಲೂ ಸಹ H2O ಮಾಲಿಕ್ಯೂಲ್ ಆ್ಯಂಡ್ ವಾಟರ್ಲೂ ಸಹ H2O ಮಾಲಿಕ್ಯೂಲ್. ಬಟ್ ಸ್ಟೇಟ್ ಅಷ್ಟೇ ಚೇಂಜ್ ಆಗುತ್ತೆ. ಸ್ಟೇಟ್ ಅಷ್ಟೇ ಅಂದರೆ ಅಂದರೆ ಐಸ್ ಇದ್ದದ್ದು ಸಾಲಿಡ್ ಸ್ಟೇಟು, ವಾಟರ್ ಅನ್ನೋದು ಲಿಕ್ವಿಡ್ ಸ್ಟೇಟ್. ಅಂದರೆ ದೇರ್ ಇಸ್ ಚೇಂಜ್ ಇನ್ ಸ್ಟೇಟ್ ಬಟ್ ದೇರ್ ಇಸ್ ನಾಟ್ ಚೇಂಜ್ ಇನ್ ಎನಿ ಕಾಂಪೌಂಡ್ ಫಾರ್ಮ್ಡ್. ದೇರ್ ಇಸ್ ನಾಟ್ ಚೇಂಜ್ ಇನ್ ಎನಿ ಕಾಂಪೌಂಡ್ ಫಾರ್ಮ್, ದಟ್ ಈಸ್ ದೇರ್ ಇಸ್ ನೋ ನ್ಯೂ ಸಬ್ಸ್ಟೆನ್ಸ್ ಫಾರ್ಮೇಷನ್ ಟೇಕ್ಸ್ ಪ್ಲೇಸ್. ಎಲ್ಲಿ? ಫಿಸಿಕಲ್ ಚೇಂಜಲ್ಲಿ. ಎಲ್ಲಿ? ಫಿಸಿಕಲ್ ಚೇಂಜಲ್ಲಿ. ಬಟ್ ಅದೇ ಕೆಮಿಕಲ್ ಚೇಂಜ್ ತೊಗೊಂಡ್ರೆ ದೆರ್ ಇಸ್ ಎ ಫಾರ್ಮೇಷನ್ ಆಫ್ ನ್ಯೂ ಸಬ್ಸ್ಟೆನ್ಸ್. ದೆರ್ ಇಸ್ ಎ ಫಾರ್ಮೇಷನ್ ಆಫ್ ನ್ಯೂ ಸಬ್ಸ್ಟೆನ್ಸ್. ಎಲ್ಲಿ? ಫಾರ್ ಎಕ್ಸಾಂಪಲ್ ಅಂದರೆ ಬರ್ನಿಂಗ್ ಆಫ್ ವುಡ್, ರ್ಯಾಪ್ನಿಂಗ್ ಆಫ್ ಫ್ರೂಟ್. ಬರ್ನಿಂಗ್ ಆಫ್ ಫುಡ್ ಅಂತಂದರೆ ಕಟ್ಟಿಗೆನ ಸುಡೋದು. ಕಟ್ಟಿಗೆ ಆ್ಯಕ್ಚುಲಿ ಇಟ್ಸ್ ನಥಿಂಗ್ ಬಟ್ ಕಾರ್ಬನ್ ಕಾಂಪೌಂಡ್ ಇರ್ತದೆ ಅಲ್ಲಿ. ಕಾರ್ಬನ್ ಕಾಂಪೌಂಡ್. ವೆನ್ ಯು ಬರ್ನ್ ದ ಕಾರ್ಬನ್ ಕಾಂಪೌಂಡ್ ಇಟ್ ಗಿವ್ಸ್ ಕಾರ್ಬನ್ ಡೈಆಕ್ಸೈಡ್, ವಾಟರ್ ಆ್ಯಂಡ್ ಹೀಟ್ ಆ್ಯಂಡ್ ಲೈಟ್ ಎನರ್ಜಿ. ಅಂದರೆ ನ್ಯೂ ಸಬ್ಸ್ಟೆನ್ಸ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಅಥವಾ ವಾಟರ್ ಆಗಲಿ ಪ್ರೊಡ್ಯೂಸ್ ಆಗುತ್ತೆ ವೆನ್ ಯು ಬರ್ನ್ ದ ವುಡ್. ಸಿಮಿಲರ್ಲಿ ಇನ್ ರ್ಯಾಪ್ನಿಂಗ್ ಆಫ್ ಫ್ರೂಟ್, ಫಾರ್ ಎಕ್ಸಾಂಪಲ್ ಬನಾನಾ ತೊಗೊಳ್ಳಿ. ರ್ಯಾಪ್ನಿಂಗ್ ಮೀನ್ಸ್ ಹಣ್ಣು ಆಗೋದು. ಬಾಳೆಕಾಯಿ ಇರ್ತದೆ ತೊಗೊಳ್ಳಿ. ಬಾಳೆಕಾಯಲ್ಲಿ ಫ್ರುಕ್ಟೋಸ್ ಇರ್ತದೆ. ಏನಿರ್ತದ? ಆ್ಯಕ್ಚುಲಿ ಬಾಳೆಕಾಯಲ್ಲಿ ಸ್ಟಾರ್ಚ್ ಇರ್ತದೆ. ಸಾರಿ, ನಾಟ್ ದ ಫ್ರುಕ್ಟೋಸ್, ಸ್ಟಾರ್ಚ್. ಸ್ಟಾರ್ಚ್. ಬಾಳೆಕಾಯಿ ಹೇಳಕತ್ತೀನಿ. ಬಾಳೆಹಣ್ಣು ನೋಡಿದ್ರಲ್ಲ, ಅದನ್ನು ಕಾಯಿ. ಓಕೆ, ವೆನ್ ದಿಸ್ ಇಸ್ ಕನ್ವರ್ಟೆಡ್ ಇಂಟು ಫ್ರೂಟ್, ರೈಪ್ನಿಂಗ್ ಆದಮೇಲೆ, ಹಣ್ಣಾದಮೇಲೆ ಇಟ್ ವಿಲ್ ಕನ್ವರ್ಟ್ಸ್ ಇಂಟು ಫ್ರುಕ್ಟೋಸ್ ಪ್ಲಸ್ ಸುಕ್ರೋಸ್. ಅಂದರೆ ಬಾಳೆಕಾಯಲ್ಲಿ ಸ್ಟಾರ್ಚ್ ಇದ್ದರೆ ಬಾಳೆಹಣ್ಣಲ್ಲಿ ಏನಿರ್ತದೆ? ಫ್ರುಕ್ಟೋಸ್ ಪ್ಲಸ್ ಸುಕ್ರೋಸ್ ಇರ್ತದೆ. ಅಂದರೆ ರೈಪ್ನಿಂಗ್ ಆಫ್ ಫ್ರೂಟ್ ಲೀಡ್ಸ್ ಟು ದ ಫಾರ್ಮೇಷನ್ ಆಫ್ ನ್ಯೂ ಕಾಂಪೌಂಡ್. ಅದಕ್ಕೆ ರೈಪ್ನಿಂಗ್ ಆಫ್ ಫ್ರೂಟ್ ಎಕ್ಸಾಂಪಲ್ ಆಫ್ ಕೆಮಿಕಲ್ ಚೇಂಜ್. ರೈಪ್ನಿಂಗ್ ಆಫ್ ಫ್ರೂಟ್ ಇಸ್ ಎಕ್ಸಾಂಪಲ್ ಆಫ್ ಕೆಮಿಕಲ್ ಚೇಂಜ್. ಫಿಸಿಕಲ್ ಚೇಂಜ್ ಅಂದರೆ ನ್ಯೂ ಸಬ್ಸ್ಟೆನ್ಸ್ ಫಾರ್ಮೇಷನ್ ಆಗೋದಿಲ್ಲ. ಕೆಮಿಕಲ್ ಚೇಂಜ್ ಏನಾಗ್ತದೆ? ನ್ಯೂ ಸಬ್ಸ್ಟೆನ್ಸ್ ಏನಾಗ್ತದೆ? ಫಾರ್ಮೇಷನ್ ಆಗ್ತದೆ. ಫಿಸಿಕಲ್ ಚೇಂಜಲ್ಲಿ ಏನಪ್ಪ ಅಂತಂದರೆ ಸ್ಟೇಟ್ ಮಾತ್ರ ಏನಾಗ್ತದೆ? ಚೇಂಜ್ ಆಗುತ್ತೆ. ಸ್ಟೇಟ್ ಅಂತಂದರೆ ವಾಟರ್ ಇದ್ದಿದ್ದು ಲಿಕ್ವಿಡ್ ಇದ್ದಿದ್ದು ಸಾಲಿಡ್ ಆಗ್ಬೋದು, ಸಾಲಿಡ್ ಇದ್ದಿದ್ದು ಲಿಕ್ವಿಡ್ ಆಗ್ಬೋದು, ಲಿಕ್ವಿಡ್ ಇದ್ದಿದ್ದು ಗ್ಯಾಸ್ ಆಗ್ಬೋದು, ಈ ಥರ ಗ್ಯಾಸ್ ಇದ್ದು ಮತ್ತು ಲಿಕ್ವಿಡ್ ಆಗ್ಬೋದು. ಈ ಥರ ಏನಾಗುತ್ತೆ? ಚೇಂಜ್ ಆಗುತ್ತೆ. ಅದು ಬಿಟ್ಟರೆ ಏನು ನ್ಯೂ ಸಬ್ಸ್ಟೆನ್ಸ್ ಫಾರ್ಮೇಷನ್ ಆಗೋದಿಲ್ಲ. ಓಕೆ, ಬಟ್ ನಮಗೆ ಬೇಕಾಗಿದ್ದು ಕೆಮಿಕಲ್ ಚೇಂಜ್. ಕೆಮಿಕಲ್ ಚೇಂಜ್ ಅಂದರೆ ಇಟ್ಸ್ ಅ ಚೇಂಜ್ ಇನ್ ವಿಚ್ ದೇರ್ ಇಸ್ ಎ ನ್ಯೂ ಸಬ್ಸ್ಟೆನ್ಸ್ ಫಾರ್ಮೇಷನ್ ಟೇಕ್ಸ್ ಪ್ಲೇಸ್. ನ್ಯೂ ಸಬ್ಸ್ಟೆನ್ಸ್ ಫಾರ್ಮೇಷನ್ ಟೇಕ್ಸ್ ಪ್ಲೇಸ್. ಓಕೆ, ವೇರ್ ದೇರ್ ಇಸ್ ಎ ಕೆಮಿಕಲ್ ಚೇಂಜ್ ದೇರ್ ಇಸ್ ಎ ಕೆಮಿಕಲ್ ರಿಯಾಕ್ಷನ್ ಅಂತೀವಿ ನಾವು. ಎಲ್ಲಿ ಕೆಮಿಕಲ್ ಚೇಂಜ್ ಆಗುತ್ತೋ ಅಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗಿದೆ ಅಂತ. ವೇರ್ ಇಸ್ ದೇರ್ ಇಸ್ ಎ ಕೆಮಿಕಲ್ ಚೇಂಜ್ ದೇರ್ ಇಸ್ ಎ ಕೆಮಿಕಲ್ reaction anta. There is a chemical reaction. And
how do we know that a chemical change is happened or chemical reaction is happened? ನಮಗೆ ಹೇಗೆ ಗೊತ್ತಾಗುತ್ತೆ ಕೆಮಿಕಲ್ ಚೇಂಜ್ ಆಗಿದೆ ಅಥವಾ ಕೆಮಿಕಲ್ ರಿಯಾಕ್ಷನ್ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಫಾರ್ ಎಕ್ಸಾಂಪಲ್ ಅದಕ್ಕೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾನೆ. ಅಲ್ಲಿ ಮೆಗ್ನೀಷಿಯಮ್ ಈಸ್ ಗೋಯಿಂಗ್ ಟು ಟೇಕ್ ಮೆಗ್ನೀಷಿಯಮ್ ರಿಬ್ಬನ್. ಮೆಗ್ನೀಷಿಯಮ್ ರಿಬ್ಬನ್ ಅಂದರೆ ಮೆಗ್ನೀಷಿಯಮ್ ಇಸ್ ಅ ಮೆಟಲ್ ವಿಚ್ ಈಸ್ ಇನ್ ದ ಫಾರ್ಮ್ ಆಫ್ ರಿಬ್ಬನ್ ಥರ ಏನೋ ಇರ್ತದಲ್ಲ, ಆ ಥರ ಎಳೆಯಾಗಿರ್ತದೆ, ಎಳೆಯಾಗಿ. ಓಕೆ, ಇನ್ ದಟ್ he is going to take that magnesium ribbon and using pair of tongs and the burner they are going to burn it in the presence of oxygen. ನಿಮ್ಮ ಬುಕ್ಕಲ್ಲಿ ಈ ಥರ ಇದೆ ನೋಡಿದರೆ, ಮೆಗ್ನೀಷಿಯಮ್ ರಿಬ್ಬನ್ ತೊಗೊಂತಾನೆ ಅದನ್ನು ಬರ್ನ್ ಮಾಡ್ತೀವಿ, ನಾವು ಸುಡ್ತೀವಿ ಬೆಂಕಿಲಿ. ಓಕೆ, ಸುಟ್ಟಾಗ ಏನಾಗುತ್ತೆ, ಮೆಗ್ನೀಷಿಯಮ್ ಈ ಥರ ಮೊದಲು ಈ ಥರ ಮೆಟಲ್ ಇದ್ದರೆ ಆಫ್ಟರ್ ರಿಯಾಕ್ಟಿಂಗ್ ವಿತ್ ಆಕ್ಸಿಜನ್ ಏನಾಗುತ್ತೆ, ವೈಟ್ ಪೌಡರ್ ಆಗ್ತದೆ. ಆಫ್ಟರ್ ಬರ್ನಿಂಗ್ ವಿತ್ ಆಕ್ಸಿಜನ್ ಮೆಗ್ನೀಷಿಯಮ್ ರಿಬ್ಬನ್ ಇದ್ದದ್ದು ಮೆಗ್ನೀಷಿಯಮ್ ವೈಟ್ ಪೌಡರ್ ನೋಡ್ಬೋದು ಟೆಕ್ಸ್ಟ್ ಬುಕ್ಕಲ್ಲಿ ಇದು. ಅಥವಾ ಈ ಥರ ವೈಟ್ ಪೌಡರ್ ತೋರಿಸೋದ್ರೆ ಈ ಥರ ವೈಟ್ ಪೌಡರ್ ಆಗ್ತದೆ, ಮೆಗ್ನೀಷಿಯಮ್ ವೈಟ್ ಪೌಡರ್. ಅಂದರೆ ಕೆಮಿಕಲ್ ರಿಯಾಕ್ಷನ್ ಆದರೆ ಸ್ಟೇಟ್ ಚೇಂಜ್ ಆಗಿದೆ. ಸಾಲಿಡ್ ಇದ್ದಿದ್ದು ಟೋಟಲ್ ಸಾಲಿಡ್ ಸ್ಟೇಟಲ್ಲಿ ಇಲ್ಲ, ಅದು ಆ್ಯಕ್ಚುಲಿ ಕ್ರಿಸ್ಟಲ್ ಅಥವಾ ವೆರಿ ಸಾಲಿಡ್ ಹಾರ್ಡ್ ಸಾಲಿಡ್ ಇದ್ದದ್ದು ಸಾಫ್ಟ್ ಸಾಲಿಡ್ ಆಗೋದು. ಸ್ಟೇಟ್ ಚೇಂಜ್ ಆಗೋದ್ರಿಂದ ನಮಗೆ ಏನು ಗೊತ್ತಾಗ್ತದೆ, ಕೆಮಿಕಲ್ ರಿಯಾಕ್ಷನ್ ಆಗಿದೆ ಅಂತ ಗೊತ್ತಾಗುತ್ತೆ. ಕೆಮಿಕಲ್ ರಿಯಾಕ್ಷನ್ ಆಗಿದೆ ಆ್ಯಂಡ್ ಕಲರ್ಸ್ ಚೇಂಜ್ ಆಗಿದೆ. ಇದರಲ್ಲಿ ಕಲರ್ಸ್ ಏನಾಗ್ತದೆ, ಚೇಂಜ್ ಆಗ್ತದೆ. ಸಿಮಿಲರ್ಲಿ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ವಾಟರ್ ಇದೆ ಅಂತ ತಿಳ್ಕೊಳ್ಳಿ, ಇದೆ ವಾಟರ್ ಇದೆ. ಇಫ್ ಯು ಆ್ಯಡ್ ಎನಿ ಆ್ಯಸಿಡ್ ಟು ದ ವಾಟರ್ ಬೇಡ, ಫಾರ್ ಎಕ್ಸಾಂಪಲ್ ಸುಣ್ಣ ತೊಗೊಳ್ಳಿ, ಲೈಮ್ ಸ್ಟೋನ್ ನೋಡಿದ್ದೀರಾ, ಇಟ್ಸ್ ಎನ್ ಎಕ್ಸಾಂಪಲ್ ಆಫ್ ಬೇಸ್. ಸುಣ್ಣಕ್ಕೆ ನೀರು ಆ್ಯಡ್ ಮಾಡಿ ಅಥವಾ ನೀರಿಗೆ ಸುಣ್ಣನ ಆ್ಯಡ್ ಮಾಡಿ. when you add that limestone into the water, what happens to the container containing limestone water, lime water ಅಥವಾ limestone water? ಏನಾಗುತ್ತೆ, ಹೀಟ್ ಆಗುತ್ತೆ. ನೋಡಿರ್ಬೋದು ಮನೇಲಿ ಸುಣ್ಣ ಹಚ್ಚುವಾಗ ಏನಾದರೂ ನೀವು ಸುಣ್ಣನ ನೀರಲ್ಲಿ ಕಳಿಸಿದರೆ ಆ ಬಕೀಟ್ ಆಗಲಿ ಕಂಟೈನರ್ ಆಗಲಿ ಹೀಟ್ ಆಗ್ತದೆ. ಏನಾಗ್ತದೆ, ಹೀಟ್. ಅಂದರೆ ರಿಯಾಕ್ಷನ್ ಆಗೋದು ಹೆಂಗೆ ಗೊತ್ತಾಗುತ್ತೆ, ಸ್ಟೇಟು ಚೇಂಜ್ ಆಗೋದ್ರಿಂದ ಗೊತ್ತಾಗುತ್ತೆ, ಇಲ್ಲ ಹೀಟ್ ಪ್ರೊಡ್ಯೂಸ್ ಆಗುತ್ತೆ, ಇಲ್ಲ ಕಲರ್ ಚೇಂಜ್ ಆಗುತ್ತೆ. ಕಲರ್ ಏನಾಗ್ತದೆ, ಚೇಂಜ್ ಆಗುತ್ತೆ. ಓಕೆ, ಅಂದರೆ ದಿಸ್ ಈಸ್ ಹೌ ವಿ ಗೆಟ್ ಟು ನೋ ದಟ್ ದೆರ್ ಇಸ್ ಎ ಚೇಂಜ್, ಕೆಮಿಕಲ್ ಚೇಂಜ್ ಆರ್ ಕೆಮಿಕಲ್ ರಿಯಾಕ್ಷನ್ಸ್ ಹ್ಯಾಪನ್ಡ್ ಅಂತ ನಮಗೆ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ಕೆಮಿಕಲ್ ರಿಯಾಕ್ಷನ್, ರಿಪ್ರೆಸೆಂಟೇಷನ್ ಆಫ್ ಕೆಮಿಕಲ್ ರಿಯಾಕ್ಷನ್. representation of a reaction or chemical reaction. ನಾವು ರಿಪ್ರೆಸೆಂಟ್ ಮಾಡಬೇಕಲ್ಲ ಕೆಮಿಕಲ್ ರಿಯಾಕ್ಷನ್, ಹೇಗೆ ರಿಪ್ರೆಸೆಂಟ್ ಮಾಡ್ತೀವಿ? ಓಕೆ, ಸಪೋಸ್ ಇವಾಗ ಫಾರ್ ಎಕ್ಸಾಂಪಲ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ರಿಯಾಕ್ಟ್ಸ್ ವಿತ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಟು ಗಿವ್ ಕ್ಯಾಲ್ಶಿಯಂ ಕ್ಲೋರೈಡ್ ಆ್ಯಂಡ್ ವಾಟರ್. ಈ ಥರ ಹೇಳ್ಕೊಂತ ಹೋದ್ರೆ ಏನಾಗುತ್ತೆ, ಇಟ್ ವಿಲ್ ಟೇಕ್ ಲಾಂಗ್ ಟೈಮ್. ಹೌದಾ, ಹೇಳೋದ್ರಿಂದ ಏನಾಗುತ್ತೆ, ಈ ಥರ ವರ್ಡಲ್ಲಿ ಬರೋದ್ರಿಂದ ಏನಾಗುತ್ತೆ, ಈ ಥರ ಸೆಂಟೆನ್ಸಲ್ಲಿ ಬರೋದ್ರಿಂದ ಇಟ್ ವಿಲ್ ಟೇಕ್ ಲಾಂಗ್ ಟೈಮ್. ಹೌದಿಲ್ಲ, ಭಾಳ ಟೈಮ್ ಹಿಡಿತದೆ. ಹಾಗಾಗಿ ನಾವೇನು ಮಾಡ್ತೀವಿ, ಕೆಮಿಕಲ್ ರಿಯಾಕ್ಷನ್ನ ವರ್ಡ್ ಯೂಸ್ ಮಾಡ್ಕೊಂಡು ಬರಿತೀವಿ. ಏನು ಯೂಸ್ ಮಾಡ್ಕೊಂಡು, ವರ್ಡ್ ಯೂಸ್ ಮಾಡ್ಕೊಂಡು ಬರ್ತೀವಿ. ಆ್ಯಂಡ್ ಇನ್ನೇ ಕೆಮಿಕಲ್ ರಿಯಾಕ್ಷನ್ ಮೇನ್ಲಿ 2 ಪಾರ್ಟ್ ಇರ್ತದೆ. ಒಂದು ರೈಟ್ ಹ್ಯಾಂಡ್ ಸೈಡ್ ಅಂತ ಇರ್ತದೆ, ಒಂದು ಲೆಫ್ಟ್ ಹ್ಯಾಂಡ್ ಸೈಡ್ ಇರ್ತದೆ. ದಿಸ್ ಆರೋ ಮಾರ್ಕ್ ಇಂಡಿಕೇಟ್ಸ್ ದ ಡೈರೆಕ್ಷನ್ ಆಫ್ ರಿಯಾಕ್ಷನ್. ಟೇಲ್ ಆಫ್ ದ ಆರೋ ಮಾರ್ಕ್ ಇದಕ್ಕೇನು, ಆ್ಯಕ್ಚುಲಿ ಇದರಲ್ಲಿ ರಿಯಾಕ್ಟೆಂಟ್ಸ್ ಇರ್ತವೆ. ಈ ಕಡೆ ಏನಿರ್ತವೆ, ರಿಯಾಕ್ಟೆಂಟ್ಸ್ ಇರ್ತದೆ, ಈ ಕಡೆ ಪ್ರಾಡಕ್ಟ್ಸ್ ಇರ್ತವೆ. ಫಾರ್ ಎಕ್ಸಾಂಪಲ್ ತೊಗೊಳೋದಾದರೆ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ರಿಯಾಕ್ಟ್ಸ್ ವಿತ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಈ ಥರ ಬರಿಬೋದು, ನಾವು ಮಾಡ್ಬೋದು. ಯು ಜಸ್ಟ್ ಟೇಕ್ ದ ನೇಮ್ಸ್ ಹೈಡ್ರೋಕ್ಲೋರಿಕ್ ಆಸಿಡ್ to give calcium hydroxide plus hydrochloric acid to give calcium chloride plus water It means we are using their names
to represent the chemical reaction. Okay, representation of a chemical reaction using the chemical names. Okay, representation of a chemical reaction using the chemical names of a compound is called word equation. Is called a word equation. Is called a word equation. Okay, word equation ಅಂದ್ರೆ representation of a chemical reaction using chemical names is called word equation. ಬಟ್ ಈ ಥರ ಬರೆಯೋದ್ರಿಂದ ಸಹ ಏನಾಗುತ್ತೆ, ನಮಗೆ ಇದು ಸಹ ಟೈಮ್ ಕನ್ಸ್ಯೂಮ್ ಮಾಡ್ಕೊತದೆ. ಹಾಗಾಗಿ ನೆಕ್ಸ್ಟ್ ಏನು ಮಾಡ್ತೀವಿ ನಾವು ನಾವೇನು ಮಾಡ್ತೀವಿ, ಇನ್ಸ್ಟೆಡ್ ಆಫ್ ಯೂಸಿಂಗ್ ದ ವರ್ಡ್ ವಿ ಸ್ಟಾರ್ಟೆಡ್ ಯೂಸಿಂಗ್ ದ ಕೆಮಿಕಲ್ ಫಾರ್ಮುಲಾ. ಓಕೆ, ಜಸ್ಟ್ ಲೈಕ್ ದಿಸ್. ಫಾರ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇದ್ದಲ್ಲಿ CaOH ಟ್ವೈಸ್, ಹೈಡ್ರೋಕ್ಲೋರಿಕ್ ಆ್ಯಸಿಡ್ದಲ್ಲಿ HCl, ಕ್ಯಾಲ್ಸಿಯಂ ಕ್ಲೋರೈಡ್ ಇದ್ದಲ್ಲಿ CaCl2, ವಾಟರ್ ಇದ್ದಲ್ಲಿ H2O. ಅಂದರೆ ವಿ ಆರ್ ಯೂಸಿಂಗ್ ಸಿಂಬಲ್ಸ್ ಟು ರಿಪ್ರೆಸೆಂಟ್ ಕೆಮಿಕಲ್ ರಿಯಾಕ್ಷನ್. It means representation of a chemical reaction using symbol or symbolic representation of a chemical reaction. Symbolic representation of chemical reaction is called chemical equation. What is chemical equation? The chemical equation is nothing but symbolic representation of a chemical reaction is called chemical equation. Okay, chemical equation ಅಂದ್ರೆ symbolic representation of a chemical reaction. And ಇವಾಗ ನೋಡೋಣ ನೆಕ್ಸ್ಟ್, ಈ ಕೆಮಿಕಲ್ ಇಕ್ವೇಷನ್ ಅಲ್ಲಿ ಸ್ಕೆಲಿಟಲ್ ಕೆಮಿಕಲ್ ಇಕ್ವೇಷನ್ ಆ್ಯಂಡ್ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ ಅಂತ ಬರ್ತದೆ. ಕೆಮಿಕಲ್ ಇಕ್ವೇಷನಲ್ಲಿ ಏನು ಬರ್ತದೆ, skeletal chemical equation and balanced chemical equation ಅಂತ ಬರ್ತದೆ. ಫಸ್ಟ್ ಸ್ಕೆಲಿಟಲ್ ಬರೀತೀವಿ ನೋಡಿ. ವೆನ್ ಮೆಗ್ನೀಷಿಯಮ್ ಈಸ್ ಬರ್ನ್ಟ್ ಅಂದರೆ ಹೀಟ್ ಮಾಡಿದ್ದೀವಿ ಅಂತ, ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. Mg+O2 ರಿಯಾಕ್ಟ್ ಏನು ಕೊಡೋದ್ರೆ ಮೆಗ್ನೀಷಿಯಮ್ ಆಕ್ಸೈಡ್ ಕೊಡೋದು, ಮೆಗ್ನೀಷಿಯಮ್ ಆಕ್ಸೈಡ್. This is skeletal equation. Skeletal equation. ಬಟ್ ಬ್ಯಾಲೆನ್ಸ್ಡ್ ಅಂತಂತಂದರೆ ಇಲ್ಲಿ ನೋಡಿ, ಇಲ್ಲಿ ಆಕ್ಸಿಜನ್ 2 ಇದೆ, ಇಲ್ಲಿ ಆಕ್ಸಿಜನ್ ಎಷ್ಟಿದೆ, ಒಂದೇ ಅದು, 2mgO ಬರೀತೀನಿ. ಇಲ್ಲಿ ಆಕ್ಸಿಜನ್ 2 ಆಯಿತು, ಇಲ್ಲಿ 2 ಆಯಿತು. ಬಟ್ ಇಲ್ಲಿ ಮ್ಯಾಗ್ನೀಷಿಯಮ್ 2 ಆಯಿತು, ಬಟ್ ಇಲ್ಲಿ ಎಷ್ಟದ, ಒಂದೇ ಅದು. ಇಲ್ಲಿ ಏನು ಬರೆಯೋಕೆ ನಾವು 2mg. This is balanced. ಅಂದರೆ number of atoms in a reactants is equal to the number of atoms in a products. Okay, number of different atoms in a reactants is equal to the number of atoms in a product. Okay, ಇದರಲ್ಲಿ ಎಷ್ಟು ಆಟಮ್ಸ್ ಇರಬೇಕು, ಇದರಲ್ಲೂ ಅಷ್ಟೇ ಆಟಮ್ಸ್ ಇರಬೇಕು. ಇದರಲ್ಲಿ 2 mg ಇದ್ದರೆ, mg ಆಟಮ್ ಇದ್ದರೆ ಇಲ್ಲಿ ಸಹ 2 mg ಆಟಮ್ ಇರಬೇಕು. ಇಲ್ಲಿ ಆಕ್ಸಿಜನ್ 2 ಇದ್ದರೆ ಇಲ್ಲೂ ಸಹ 2 ಇರಬೇಕು. ಈ ಥರ ಬ್ಯಾಲೆನ್ಸ್ಡ್ ಇಕ್ವೇಷನ್ಗೆ ನಾವು ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ ಅಂತೀವಿ. ನಾವು ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ ಓಕೆ, ನಾವು ಬ್ಯಾಲೆನ್ಸ್ ಅಂತ ಬರ್ತಿದ್ದೇನೆ. ವೈ ಡು ಯು ನೀಡ್ ಟು ಬ್ಯಾಲೆನ್ಸ್ ಏನಕ್ಕೆ ಮಾಡಬೇಕು ಅಂತಂದರೆ, ಇನ್ ನೇಚರ್ ಆಲ್ ಮ್ಯಾಟರ್ಸ್ ಆರ್ ಆಲ್ ಎನಿಥಿಂಗ್ ವಿಚ್ ರಿಯಾಕ್ಟ್ ವಿಲ್ ಒಬೇ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. Law of conservation of mass. ಅಂತಂದರೆ ಮಾಸ್ ಇಸ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್. ಮಾಸ್ ಇದೆಯಲ್ಲ,
ಅದು ಕ್ರಿಯೇಟು ಮಾಡೋಕ್ಕಾಗೋದಿಲ್ಲ, ಡೆಸ್ಟ್ರಾಯ್ನು ಮಾಡೋಕ್ಕಾಗೋದಿಲ್ಲ. ಅಂದರೆ ನೇಚರ್ಲಿ ಯಾವುದೋ ಮಾಸ್ ಅದ, ನಾನಿದ್ದೀನಿ ನೀನಿದೆ ಯಾವುದಿದೆ ಅಲ್ಲ, ಮಾಸು ಕ್ರಿಯೇಟು ಆಗೋದಿಲ್ಲ, ಡೆಸ್ಟ್ರಾಯ್ನು ಆಗೋದಿಲ್ಲ. ಮಾಸ್ ಅಂದರೆ ಆಟಮ್ ಅಂತ ಅನ್ಕೊಬೋದು. ಮಾಸ್ ಅಂದರೆ ಆಟಮ್. ಮ್ಯಾಸ್ ಇಸ್ ನಥಿಂಗ್ ಬಟ್ ಮ್ಯಾಟರ್, ರೈಟ್? ಮ್ಯಾಟರ್ ಇಸ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್, ದಟ್ ಈಸ್ ಆಟಮ್ಸ್. ಆಟಮು ಕ್ರಿಯೇಟು ಆಗೋದಿಲ್ಲ, ಡೆಸ್ಟ್ರಾಯ್ ಆಗೋದಿಲ್ಲ, ಬಟ್ ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮಿಗೆ ಹೋಗುತ್ತೆ ಅಷ್ಟೇ. ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮಿಗೆ ಹೋಗುತ್ತೆ. ಹಾಗಾಗಿ ಏನು ಮಾಡುತ್ತೆ, ನಾವು ಬ್ಯಾಲೆನ್ಸ್ ಮಾಡೋಕ್ಕೋದಾದರೆ ಪ್ರಾಡಕ್ಟಲ್ಲಿ ಎಷ್ಟು ಆಟಮ್ ಇರಬೇಕು, ರಿಯಾಕ್ಟೆಂಟಲ್ಲೂ ಅಷ್ಟು ಆಟಮ್ ಇರಬೇಕು. ರಿಯಾಕ್ಟೆಂಟಲ್ಲಿ ಎಷ್ಟು ಆಟಮ್ ಇರಬೇಕು, ಇಲ್ಲ ಪ್ರಾಡಕ್ಟಲ್ಲೂ ಸಹ ಅಷ್ಟು ಆಟಮ್ ಇರಬೇಕು. ದಟ್ ಈಸ್ ವೈ ವಿ ನೀಡ್ ಟು ಬ್ಯಾಲೆನ್ಸ್ ದ ಕೆಮಿಕಲ್ ಇಕ್ವೇಷನ್. ಓಕೆ, in order to obey the law of conservation of mass, we need to balance the chemical equation. Next we will learn about a balancing of chemical equation. ಅದಕ್ಕೆ ಫಸ್ಟು ನೀವು ಮೊದಲು ಹೇಳಿದ್ದೀನಿ, ಫಸ್ಟ್ you need to learn about the how to write the chemical equations and chemical reactions. ಆಗಲೇ ಹೇಳಿದ್ದೀನಿ ಅದನ್ನು. sorry, how to write the chemical formulas for a given compound ಹೇಗೆ ಬರ್ಕೊಂತಂದು ಆಗಲೇ ಹೇಳಿದ್ದೀನಿ. ಓಕೆ, ಬೇಕಾದ್ರೆ ಇನ್ನೊಂದು ರಿಪೀಟ್ ಮಾಡೋಣ, ಬಟ್ ಇಲ್ಲಿ ಮಾತ್ರ ನಾನು ಡೈರೆಕ್ಟಾಗಿ ಹೋಗ್ತೇನೆ. Next we have balancing of equation. Okay, in this balancing is going to give a equation in word equation form or in a skeletal equation form. ವರ್ಡ್ ಇಕ್ವೇಷನಲ್ಲಿ ಕೊಡ್ತಾನೆ, ಇಲ್ಲಪ್ಪ ಅಂತಂದರೆ ಕೆಮಿಕಲ್ ಇಕ್ವೇಷನಲ್ಲಿ ಕೊಡ್ತಾನೆ. ಸ್ಕೆಲೆಟಲ್ ಇಕ್ವೇಷನ್. ಸ್ಕೆಲೆಟಲ್ ಅಂತಂದರೆ ಬ್ಯಾಲೆನ್ಸ್ ಆಗಿರೋದಿಲ್ಲ, ಜಸ್ಟ್ ಈ ಥರ ಕೆಮಿಕಲ್ ಫಾರ್ಮುಲಾ ಕೊಟ್ಟು ರಿಯಾಕ್ಟೆಂಟ್ಸು ಪ್ರೊಡಕ್ಟ್ಸ್ ಅಂತ ಮಾಡಿ ಕೊಡ್ತಾನೆ. ಇದನ್ನು ನೀವು ತೊಗೊಂಡು ಏನು ಮಾಡಬೇಕು, ಬ್ಯಾಲೆನ್ಸ್ ಮಾಡಬೇಕು. ಏನು ಮಾಡಬೇಕು, ಬ್ಯಾಲೆನ್ಸ್. ಫಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ, ಫಸ್ಟ್ ಗಿವನ್ ರಿಯಾಕ್ಷನ್ಗೆ ಎಲ್ಲ ರಿಯಾಕ್ಟೆಂಟ್ಸ್ ಆ್ಯಂಡ್ ಪ್ರೊಡಕ್ಟ್ಸ್, ಈ ಕಡೆ ಇರೋದಕ್ಕೂ ರಿಯಾಕ್ಟೆಂಟ್ಸ್, ಆ ಕಡೆ ಪ್ರೊಡಕ್ಟ್ಸ್, ಎಲ್ಲದಕ್ಕೂ ಏನು ಮಾಡಬೇಕು, ಬಾಕ್ಸ್ ಹಾಕಬೇಕು. ಏನು ಹಾಕಬೇಕು, ಬಾಕ್ಸ್. ಬಾಕ್ಸಿಂಗ್ ಅಪ್ ಆಫ್ ಗಿವನ್ atoms or molecules. ಬಾಕ್ಸಿಂಗ್ ಅಪ್ ಆಫ್ ಗಿವನ್ ಆಟಮ್ಸ್ ಆರ್ ಮಾಲಿಕ್ಯೂಲ್ಸ್, ಈ ಥರ ಬಾಕ್ಸ್ ಹಾಕಬೇಕು. ಪ್ಲಸ್ H2. ನೆಕ್ಸ್ಟ್ ಏನು ಮಾಡಬೇಕು, ಫಸ್ಟ್ ಹೌ ಮೆನಿ ಆಟಮ್ಸ್ ಆರ್ ದೇರ್ ಇನ್ ದಿಸ್ ರಿಯಾಕ್ಷನ್ಸ್ ಅದನ್ನು ಬರ್ಕೊಬೇಕು. ನಂಬರ್ ಆಫ್ ಎಲಿಮೆಂಟ್ಸ್ ಸಿಂಬಲ್ ಎಲಿಮೆಂಟ್ ಸಿಂಬಲ್ ಬರ್ಕೊಳ್ಳಿ. ಯಾವಿದೆ ಎಲಿಮೆಂಟ್ ನಿಮಗೆ? ಐರನ್ ಇದೆ, ಆಕ್ಸಿಜನ್ ಇದೆ ಆ್ಯಂಡ್ ಹೈಡ್ರೋಜನ್ ಇದೆ. ನಂಬರ್ ಆಫ್ ಆಟಮ್ಸ್ ಇನ್ ರಿಯಾಕ್ಟೆಂಟಲ್ಲಿ ಎಷ್ಟದ ಬರ್ಕೊಬೇಕು? Fe ಆ್ಯಂಡ್ ಆಕ್ಸಿಜನ್ ಆ್ಯಂಡ್ ಹೈಡ್ರೋಜನ್. Fe ರಿಯಾಕ್ಟ್ ಅಂದರೆ ಈ ಕಡೆ ಸೈಡ್, ರಿಯಾಕ್ಟೆಂಟಲ್ಲಿ Fe ಎಷ್ಟದ? 1 ಅದ. ಆಕ್ಸಿಜನ್ ರಿಯಾಕ್ಟ್ ಅಂದರೆ ಈ ಕಡೆ ಸೈಡ್, ಈ ಕಡೆ ಇರುವಂಥ ಆಕ್ಸಿಜನ್ ಇಲ್ಲದ, ಎಷ್ಟದ? ಆಕ್ಸಿಜನ್ 1 ಅದ. ಹೈಡ್ರೋಜನ್ ಎಷ್ಟದ? H2O ಇದು 2 ಅದ. ನೆಕ್ಸ್ಟ್ ನಂಬರ್ ಆಫ್ ಆಟಮ್ಸ್ ಇನ್ ಪ್ರೊಡಕ್ಟ್ಸ್ ಇದೇ Fe ತಗೋ, ಇಲ್ಲಿ ಎಷ್ಟದ? ಪ್ರೊಡಕ್ಟಲ್ಲಿ 3 ಅದ. ಇದೇ ಆಕ್ಸಿಜನ್ ತಗೋ, ರಿಯಾಕ್ಟೆಂಟಲ್ಲಿ ಅದ, ಪ್ರೊಡಕ್ಟಲ್ಲಿ ಎಷ್ಟದ? 4. ಎಷ್ಟದ? 4. ನೆಕ್ಸ್ಟ್ ಹೈಡ್ರೋಜನ್ ತಗೋ, ರಿಯಾಕ್ಟೆಂಟಲ್ಲಿ 1 ಅದ, ಪ್ರೊಡಕ್ಟಲ್ಲಿ 2 ಅದ. ರಿಯಾಕ್ಟೆಂಟಲ್ಲಿ 2, ಪ್ರೊಡಕ್ಟಲ್ಲಿ ಸಹ 2 ಅದ. 2. ಈ ಥರ ಬರ್ಕೊಬೇಕು. ನೆಕ್ಸ್ಟ್ ಏನು ಮಾಡ್ಬೇಕಪ್ಪ ಅಂತಂದರೆ, ದಿಸ್ ಈಸ್ ಫಸ್ಟ್ ಸ್ಟೆಪ್, ದಿಸ್ ಈಸ್ ಸೆಕೆಂಡ್ ಸ್ಟೆಪ್ ಅಂತ ತಿಳ್ಕೊಳ್ಳಿ. ನೆಕ್ಸ್ಟ್, ವಿಚ್ ಎಲಿಮೆಂಟ್ ಹ್ಯಾವ್ ಹೈಯೆಸ್ಟ್ ನಂಬರ್ ಆಫ್ ಆಟಮ್ಸ್ ವೆದರ್ ಇಟ್ ಈಸ್ ಇನ್ ರಿಯಾಕ್ಟೆಂಟ್ ಆರ್ ಪ್ರೊಡಕ್ಟ್. ಯಾವುದ್ರಲ್ಲಿ ಹೈಯೆಸ್ಟ್ ನಂಬರ್ ಇದೆ? ರಿಯಾಕ್ಟೆಂಟ್ ಇರಲಿ, ಪ್ರೊಡಕ್ಟ್ ಇರಲಿ, ಯಾವುದಕ್ಕೆ ಹೈಯೆಸ್ಟ್ ನಂಬರ್ ಇದೆ? 4 ಯಾವುದು? ಪ್ರೊಡಕ್ಟಲ್ಲಿದೆ. ಯಾವುದ್ರದ್ದು? ಆಕ್ಸಿಜನ್. ಅದಕ್ಕೆ ಮೊದಲು ಬ್ಯಾಲೆನ್ಸ್ ಮಾಡಬೇಕು. ಅದಕ್ಕೇನು ಮಾಡಬೇಕು? ಮೊದಲು ಬ್ಯಾಲೆನ್ಸ್ ಮಾಡಬೇಕು. ಇಲ್ಲಿ 4 ಇದಪ್ಪ ಅಂತಂದರೆ ಇಲ್ಲಿ ಸಹ 4 ಬರಬೇಕು. ಅಂದರೆ ಇಲ್ಲಿ ಇಂಟು 4 ಮಾಡಬೇಕು. ಆ್ಯಂಡ್ ರಿಮೆಂಬರ್ ಒನ್ ಥಿಂಗ್, ಏನಾದರೂ ಬ್ಯಾಲೆನ್ಸಿಂಗ್ ಇದ್ರೂ ಇಲ್ಲೇ ಮಾಡಬೇಕು. ನಂಬರ್ ಆಫ್ ಮೋಲ್ಸ್ ಪ್ಲೇಸಸ್ ಇಲ್ಲೇ ಬ್ಯಾಲೆನ್ಸ್ ಮಾಡಬೇಕು. ಏನು ಬ್ಯಾಲೆನ್ಸ್ ಮಾಡಿದ್ರು ಇಲ್ಲೇ, ಇಲ್ಲಿ ಆರ್ ಇಲ್ಲಿ. ಅದು ಬಿಟ್ಟು O4 ಅದಂತಂದು H2O4 ಇಲ್ಲಿ ಬರೆಯೋಂಗಿಲ್ಲ. ಏನಿದ್ರು ಬ್ಯಾಲೆನ್ಸ್ ಇಲ್ಲೇ ಇರಬೇಕು, ಈ ಪೊಸಿಷನಲ್ಲೇ. ನೆಕ್ಸ್ಟ್ ಫಸ್ಟ್ ಏನಂದರೆ, ವಿಚ್ ಒನ್ ಈಸ್ ಹ್ಯಾವಿಂಗ್ ಮೋರ್ ಆಟಮ್ಸ್? ಆಕ್ಸಿಜನ್. ಫಸ್ಟ್ ಅದಕ್ಕೆ ಕನ್ಸಿಡರ್ ಮಾಡಬೇಕು. ಮೊದಲು ಆಕ್ಸಿಜನ್ ಬ್ಯಾಲೆನ್ಸ್ ಮಾಡಬೇಕು. ಅಂದರೆ ಈ ಥರ ಬಾಕ್ಸಿಂಗ್ ಅಪ್ ಹಾಕೋದ್ರಿಂದ, ಈ ಥರ ಬರ್ಕೋದ್ರಿಂದ ಏನಾಗುತ್ತೆ,
ಫಸ್ಟ್ ವಿಚ್ ಎಲಿಮೆಂಟ್ ನೀಡ್ಸ್ ಟು ಬಿ ಬ್ಯಾಲೆನ್ಸ್ಡ್, ಯಾವುದನ್ನ ಬ್ಯಾಲೆನ್ಸ್ ಮಾಡ್ಬೇಕಂತ ಗೊತ್ತಾಗತ್ತೆ. ಯಾವುದಕ್ಕೆ ಹೈಯೆಸ್ಟ್ ನಂಬರ್ ಇರ್ತದೋ ಅದನ್ನು ಫಸ್ಟ್ ಬ್ಯಾಲೆನ್ಸ್ ಮಾಡಬೇಕು. ಫಸ್ಟ್ ಏನು ಮಾಡ್ಕೊತೀನಿ, ಎಫ್ ಆಗೆ ಬರ್ಕೊತೀನಿ. ಓಕೆ, ಪ್ಲಸ್ H2O Fe3O4 ಪ್ಲಸ್ H2. ಹೌದಾ? ಫಸ್ಟ್ ಯಾವ್ದು ಬ್ಯಾಲೆನ್ಸ್ ಮಾಡಬೇಕು, ಆಕ್ಸಿಜನ್ 4 ಇದೆ, ಇಲ್ಲಿ 4 ಆಗಬೇಕಪ್ಪ ಅಂದರೆ ಇಲ್ಲಿ ಇಂಟು 4 ಮಾಡಬೇಕು. ನೆಕ್ಸ್ಟ್ ಆಕ್ಸಿಜನ್ ಆಯ್ತಾ, 4H2O. ಆಕ್ಸಿಜನ್ ಆದಮೇಲೆ ನೆಕ್ಸ್ಟ್ ನಂಬರ್ ಎಷ್ಟು ಅದಕ್ಕದೆ, ಐರನ್ಗೆ ಅದ. ಏನೋ ಐರನ್ ಎಷ್ಟದ, 3 ಅದ, ಅದು ಪ್ರೊಡಕ್ಟಲ್ಲಿ ಅದ. ಇಲ್ಲಿ ಪ್ರೊಡಕ್ಟಲ್ಲಿ 3 ಅದ, ರಿಯಾಕ್ಟೆಂಟಲ್ಲಿ ಎಷ್ಟು ಅದ, 1 ಅದ. ಇಲ್ಲಿ 3 ಆಗಬೇಕಂದ್ರೆ ಇಲ್ಲಿ ಇಂಟು 3 ಮಾಡಬೇಕು. ಅಂದರೆ ನೆಕ್ಸ್ಟ್ ಏನಪ್ಪ ಅಂದರೆ ಐರನ್ ಬ್ಯಾಲೆನ್ಸ್ ಮಾಡಬೇಕು. ಫಸ್ಟ್ ಆಕ್ಸಿಜನ್ ಆಯಿತು, ನೆಕ್ಸ್ಟು ಐರನ್ ಪ್ಲಸ್ 4H2O. ಓಕೆ, H2O ಗಿವ್ಸ್ ಇಲ್ಲಿ Fe3O4 ಪ್ಲಸ್ H2 ಪ್ಲಸ್ H2 ಈ ಥರ. ಅಂದರೆ ಐರನ್ ಬ್ಯಾಲೆನ್ಸ್ ಆಯಿತು, ಆಕ್ಸಿಜನ್ ಬ್ಯಾಲೆನ್ಸ್ ಆಯಿತು. ನೆಕ್ಸ್ಟ್ ಉಳಿದು ಯಾವುದು, ಹೈಡ್ರೋಜನ್ ನೋಡಿ ಇಲ್ಲಿ 2 ಇದೆ, ಇಲ್ಲಿ ಎಷ್ಟದ 2 × 4 8. ಅಲ್ಲಿ 8 ಆಗಬೇಕಪ್ಪ ಅಂದರೆ ಅಲ್ಲಿ ಸಹ 4 ಇಂಟು ಮಾಡಬೇಕು, ಅಲ್ಲಿ ಸಹ 4. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬರ್ತದೆ ಆ್ಯಕ್ಚುಲಿ ಇದು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗ್ತದಪ್ಪ ಅಂದರೆ ಇದು ಬರೆದಿದ್ದು ಟೋಟಲ್ ಆಗಿ ಏನಾಗುತ್ತೆ, 3Fe ಪ್ಲಸ್ 4H2O gives Fe3O4 ಪ್ಲಸ್ 4H2 ಇಷ್ಟು ಬರ್ತದೆ. ದಿಸ್ ಇಸ್ ದ ಬ್ಯಾಲೆನ್ಸ್ಡ್ ಇಕ್ವೇಷನ್. ಆ್ಯಂಡ್ ಬ್ಯಾಲೆನ್ಸ್ ಮಾಡಿ ಹಾಗೆ ಬಿಡಬಾರ್ದು, ಅದರ ಸ್ಟೇಟ್ಸ ಬರಿಬೇಕು. 3Fe ಸ್ಟೇಟ್ ಅಂದರೆ ಸಾಲಿಡ್, ಐರನ್ ಸಾಲಿಡ್ ಸ್ಟೇಟಲ್ಲಿ ಇರುತ್ತಾ. 4H2O ವಾಟರ್ ಯಾವ ಸ್ಟೇಟಲ್ಲಿ ಇರ್ತದೆ, ಲಿಕ್ವಿಡ್, ಅಂದರೆ ಎಲ್ ಅಂತ ಬರಿಬೇಕು. S small l ಸ್ಟೇಟ್ ಬರಿಬೇಕು. ಅದೇ ಸಾಲಿಡ್ ಸ್ಟೇಟಲ್ಲಿದೆ, ಲಿಕ್ವಿಡ್ ಸ್ಟೇಟಲ್ಲಿದೆ, ಆರ್ ಗ್ಯಾಸಸ್ ಸ್ಟೇಟಲ್ಲಿದೆ ಎಲ್ಲ ಬರಿಬೇಕು. Fe3O4 ಇದು ಸಾಲಿಡ್ ಸ್ಟೇಟಲ್ಲಿ ಇರ್ತದೆ, ಗ್ಯಾಸ್ ಸ್ಟೇಟಲ್ಲಿ ಸಾಲಿಡ್. ಆ್ಯಂಡ್ ಹೈಡ್ರೋಜನ್ ಈಸ್ ಇನ್ ಗ್ಯಾಸಸ್ ಸ್ಟೇಟ್, GSLS ಅಂದರೆ ಇಟ್ ಗಿವ್ಸ್ ದ state of a given compound or given reactant or product. Okay, this is how we balanced. ಫಸ್ಟು ಬಾಕ್ಸ್ ಹಾಕಬೇಕು, ನೆಕ್ಸ್ಟ್ ಎಲಿಮೆಂಟ್ ಸಿಂಬಲ್ ಬರ್ಕೊಬೇಕು, ನಂಬರ್ ಆಫ್ ಆಟಮ್ಸ್ ಇನ್ ರಿಯಾಕ್ಟೆಂಟ್ಸ್ ಆ್ಯಂಡ್ ನಂಬರ್ ಆಫ್ ಆಟಮ್ಸ್ ಇನ್ ಪ್ರಾಡಕ್ಟ್ ಬರ್ಕೊಬೇಕು. ವಿಚ್ ಎಲಿಮೆಂಟ್ ಹ್ಯಾಸ್ ಮೂರ್ ಆಟಮ್ಸ್ ಅದನ್ನು ನೋಡಿ ಫಸ್ಟ್ ಅದನ್ನು ಬ್ಯಾಲೆನ್ಸ್ ಮಾಡಬೇಕು. ಅದಕ್ಕೆ ಫಸ್ಟ್ ಆಕ್ಸಿಜನ್ ಬ್ಯಾಲೆನ್ಸ್ ಮಾಡಿದ್ದೀನಿ. ಆಫ್ಟರ್ ದಟ್ ಐರನ್ ಅದ, ನೆಕ್ಸ್ಟ್ ಐರನ್ ಬ್ಯಾಲೆನ್ಸ್ ಮಾಡಿದ್ದೀವಿ. ಆಮೇಲೆ ಉಳಿದಿದೆ ಅದು ಹೈಡ್ರೋಜನ್, ಅದ್ರ ಮೇಲೆ ಬ್ಯಾಲೆನ್ಸ್ ಮಾಡ್ತಾ ಬಂದಿದ್ವಿ. ನೆಕ್ಸ್ಟ್ ಕೊನೆಗೆ ಏನು ಹಾಕಬೇಕು, ಸ್ಟೇಟ್ ಹಾಕಬೇಕು. ಕೊನೆಗೆ ಏನು ಹಾಕಬೇಕು, ಸ್ಟೇಟ್ ಅಂದರೆ ಈ ಥರ ಬ್ಯಾಲೆನ್ಸ್ ಮಾಡ್ತೀನಿ ಹೋಗ್ಬೇಕು. ಫಸ್ಟು ಯು ಶುಡ್ ನೋ ಹೌ ಟು ರೈಟ್ ದ ಕೆಮಿಕಲ್ ನೇಮ್ ಆಲ್ಸೋ. ಈ ಥರ ಡೈರೆಕ್ಟಾಗಿ ಕೆಮಿಕಲ್ ಫಾರ್ಮುಲಾ ಕೊಡೋದಿಲ್ಲ. ಕೆಮಿಕಲ್ ನೇಮ್ನಿಂದ ಕೆಮಿಕಲ್ ಫಾರ್ಮುಲಾ ಬರೆಯೋದು ಗೊತ್ತಿರಬೇಕು. ಓಕೆ, ಡೈರೆಕ್ಟಾಗಿ ಕೆಮಿಕಲ್ ಫಾರ್ಮುಲಾ ಕೊಟ್ಟರೆ ಈ ಥರ ಮಾಡಬೇಕು. ಇಲ್ಲಪ್ಪ ಅಂದರೆ ಕೆಮಿಕಲ್ ನೇಮ್ ಕೊಟ್ಟ ಮೇಲೆ ಕೆಮಿಕಲ್ ಫಾರ್ಮುಲಾ ಫಸ್ಟ್ ಇಕ್ವೇಷನ್ ಬರ್ಕೊಂಡು ಆಫ್ಟರ್ ದ್ಯಾಟ್ ಯು ನೀಡ್ ಟು ಕ್ಯಾರಿ ಔಟ್ ದಿಸ್ ಬ್ಯಾಲೆನ್ಸಿಂಗ್. ಓಕೆ, ದಿಸ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಬ್ಯಾಲೆನ್ಸಿಂಗ್ ಆಫ್ ಇಕ್ವೇಷನ್. Based on this we are going to solve some other examples in next class.